ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯು ರೇಷನ್ ಕಾರ್ಡ್ ಹೊಂದಿರುವ ನಾಗರಿಕರಿಗೆ ತಮ್ಮ ಪಡಿತರ ಚೀಟಿಯಲ್ಲಿ ಅಗತ್ಯವಾದ ತಿದ್ದುಪಡಿಗಳನ್ನು ಮಾಡಿಕೊಳ್ಳಲು ಮತ್ತೊಮ್ಮೆ ಅವಕಾಶ ನೀಡಿದೆ. ಈ ಸೌಲಭ್ಯವು ಜುಲೈ 31, 2025 ಮಾತ್ರ ಲಭ್ಯವಿರುತ್ತದೆ. ಇದಕ್ಕಾಗಿ ನಿಗದಿತ ಸಮಯದೊಳಗೆ ಅರ್ಜಿ ಸಲ್ಲಿಸಿದರೆ ರೇಷನ್ ಕಾರ್ಡ್ನಲ್ಲಿನ ತಪ್ಪುಗಳು ಅಂದ್ರೆ ವಿಳಾಸ ಬದಲಾವಣೆ, ಹೆಸರು ಸೇರ್ಪಡೆ ಅಥವಾ ಇತರೆ ವಿವರಗಳನ್ನು ಸರಿಪಡಿಸಿಕೊಳ್ಳಬಹುದು. ಯಾವ ತಿದ್ದುಪಡಿಗಳನ್ನು ಮಾಡಿಕೊಳ್ಳಬಹುದು ಎಂದರೆ ಹೊಸ ಸದಸ್ಯರ ಹೆಸರು ಸೇರ್ಪಡೆ, ಕುಟುಂಬದಲ್ಲಿ ಹೊಸದಾಗಿ ಜನಿಸಿದವರು ಅಥವಾ ಇತರೆ ಕಾರಣಗಳಿಂದ ಸೇರ್ಪಡೆಗೊಳ್ಳದೆ ಇರುವವರ ಹೆಸರನ್ನು ಕೂಡ ನಮೂದಿಸಬಹುದು. ತಪ್ಪಾದ ಹೆಸರು ಸರಿಪಡಿಸುವುದು, ರೇಷನ್ ಕಾರ್ಡ್ನಲ್ಲಿ ತಪ್ಪಾಗಿ ಮುದ್ರಿತವಾಗಿರುವ ಹೆಸರು ಅಥವಾ ವಯಸ್ಸು ಅಥವಾ ಇತರೆ ವಿವರಗಳನ್ನು ಸರಿಪಡಿಸಿಕೊಳ್ಳಬಹುದು. ಆನಂತರ ಮುಖ್ಯಸ್ಥರ ಹೆಸರು ಬದಲಾವಣೆ, ಕುಟುಂಬದ ಮುಖ್ಯಸ್ಥರು ನಿಧನರಾಗಿದ್ದರೆ ಅಥವಾ ಬದಲಾದರೆ ಹೊಸ ಮುಖ್ಯಸ್ಥರ ಹೆಸರನ್ನು ನಮೂದಿಸಬಹುದು. ಮೃತ ಸದಸ್ಯರ ಹೆಸರು ತೆಗೆದುಹಾಕುವುದು, ಮರಣ ಪ್ರಮಾಣ ಪತ್ರದ ಆಧಾರದ ಮೇಲೆ ಮೃತರಾದ ಸದಸ್ಯರ ಹೆಸರನ್ನು ರೇಷನ್ ಕಾರ್ಡ್ನಿಂದ ತೆಗೆದುಹಾಕಬಹುದು. ಫೋಟೋ ಮತ್ತು ಬಯೋಮ್ಯಾಟ್ರಿಕ್ ನವೀಕರಣ, ಸದಸ್ಯರ ಫೋಟೋ ಅಥವಾ ಬೆರಳಚ್ಚು ಅಂದ್ರೆ ಬಯೋಮ್ಯಾಟ್ರಿಕ್ ದತ್ತಾಂಶಗಳನ್ನು ನವೀಕರಿಸಬಹುದು. ನಂತರ ಆಧಾರ್ ಲಿಂಕ್ ಮಾಡುವುದು, ಈ KYC ಮಾಡಲು ಆಧಾರ್ ಕಾರ್ಡ್ ಮತ್ತು ಬಯೋಮ್ಯಾಟ್ರಿಕ್ ದತ್ತಾಂಶವನ್ನು ಲಿಂಕ್ ಮಾಡಬಹುದು. ನ್ಯಾಯಬೆಲೆ ಅಂಗಡಿ ಬದಲಾವಣೆ, ವಿಳಾಸ ಬದಲಾದಾಗ ಹೊಸ ನ್ಯಾಯಬೆಲೆ ಅಂಗಡಿಗೆ ಬದಲಾಯಿಸಿಕೊಳ್ಳಬಹುದು. ಮತ್ತು ವಿಳಾಸ ಬದಲಾವಣೆ, ಕುಟುಂಬವು ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದರೆ ಹೊಸ ವಿಳಾಸವನ್ನು ನಮೂದಿಸಬಹುದಾಗಿದೆ. ಅರ್ಜಿ ಸಲ್ಲಿಸಲು ಅಗತ್ಯವಾದ ದಾಖಲೆಗಳು, ತಿದ್ದುಪಡಿ ಪ್ರಕಾರ ಅನುಸರಿಸಿ ಬೇರೆ ಬೇರೆ ದಾಖಲೆಗಳು ಅಗತ್ಯವಿರುತ್ತದೆ. ಹೆಸರು ಸೇರ್ಪಡೆ ಮಾಡಬೇಕಂತ ಇದ್ರೆ ಆಧಾರ್ ಕಾರ್ಡ್ ಮತ್ತೆ ಜನನ ಪ್ರಮಾಣ ಪತ್ರ, ಶಾಲಾ ದಾಖಲೆ ಬೇಕಾಗುತ್ತೆ. ಮತ್ತೆ ಮೃತ ಸದಸ್ಯರ ಹೆಸರನ್ನ ತೆಗೆದು ಹಾಕ್ಬೇಕಂತಂದ್ರೆ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಫೋಟೋ ನವೀಕರಣ ಮತ್ತೆ ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋನ ತಗೊಂಡೋಗ್ಬೇಕಾಗುತ್ತೆ, ಫೋಟೋನ ಚೇಂಜ್ ಮಾಡಿಸ್ಬೇಕು ಅಂತಂದ್ರೆ. ಮತ್ತೆ ಬಯೋಮ್ಯಾಟ್ರಿಕ್ ನವೀಕರಣ, ಆಧಾರ್ ಕಾರ್ಡ್ ಮತ್ತು ಬೆರಳಚ್ಚನ್ನ ಸ್ಕ್ಯಾನ್ ಮಾಡಬೇಕಾಗತ್ತೆ. ನ್ಯಾಯಬೆಲೆ ಅಂಗಡಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಹಳೆಯ ಅಂಗಡಿ ವಿವರ ಮತ್ತು ಹೊಸ ವಿಳಾಸದ ಒಂದು ಪುರಾವೆನ ತಗೊಂಡೋಗ್ಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿಗಾಗಿ ಕರ್ನಾಟಕದ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಸರ್ಕಾರಿ ರಜಾ ದಿನಗಳನ್ನು ಹೊರತುಪಡಿಸಿ ಬೆಳಿಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದರಲ್ಲಿ ಪ್ರಮುಖ ಸೂಚನೆಗಳು ಏನಂದ್ರೆ ಈ ಅವಕಾಶವು ರೇಷನ್ ಕಾರ್ಡ್ ತಿದ್ದುಪಡಿಗೆ ಮಾತ್ರ ಮೀಸಲಿರುತ್ತೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಕ್ಕೆ ಇದು ಅನ್ವಯ ಆಗಲ್ಲ. ಇದು ಜುಲೈ 31, 2025 ಮಾತ್ರ ಈ ಒಂದು ತಿದ್ದುಪಡಿಗೆ ಅವಕಾಶ ಇರುತ್ತದೆ. ಆ ನಂತರ ಇದು ಮುಕ್ತಾಯ ಆಗುತ್ತೆ. ತಿದ್ದುಪಡಿ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಸ್ಥಳೀಯ ತಾಲೂಕು ಆಹಾರ ನಿಯಂತ್ರಕ ಕಚೇರಿಗೆ ಹೋಗ್ಬೋದು ಅಥವಾ ಆಹಾರ ಇಲಾಖೆಯ ಹೆಲ್ಪ್ ಲೈನ್ ನ ಕೂಡ ಸಂಪರ್ಕಿಸಬಹುದು. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಪ್ಪುಗಳಿದ್ದರೆ ಅಥವಾ ಬದಲಾವಣೆಗಳು ಬೇಕಿದ್ರೆ ಜುಲೈ 31 ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ.